ಸೀರಿಯಲ್ ಮೊದಲಿಗೆ ಭದ್ರ ಕುಡಿತಿರ್ತಾನೆ. ಆವಾಗ ವಿದ್ಯಾ ಬಂದು ಬೈತಾಳೆ. ಭದ್ರ ಹೇಳ್ತಾನೆ, ನನ್ನ ಮೇಲೆ ಕೇಸ್ ಹಾಕ್ಕೊಳ್ಳೋಂಗಿದ್ರೆ ಹಾಕೋ, ಲಾಯರ್ಗೆ ಅವಾಗ ಫೋನ್ ಮಾಡ್ತಿರ್ತೀಯಲ್ವಾ, ಇದ್ರ ಬಗ್ಗೆನೂ ಕೇಳ್ಕೊ. ಕೇಸ್ ಹಾಕಬೇಕು ಅಂತ ಇದ್ದರೆ ಹಾಕೋ, ನನ್ನನ್ನೇನು ಮಾಡೋಕ್ಕಾಗಲ್ಲ. ನೀನು ಹೇಳ್ದಂಗೆ ನಾನು ಕೇಳಬೇಕು ಅಂತ ಇದ್ದರೆ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಹೇಳಿ ಭದ್ರ ಹೇಳ್ತಾನೆ. ಇಲ್ಲ ಅಂದರೆ ನಿನಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಬದುಕೋ ಹೋಗು ಅಂತ ಹೇಳಿ ವಿದ್ಯಂಗೆ ಹೇಳ್ತಾನೆ. ವಿದ್ಯಾ ಹೇಳೋದು, ನನ್ನ ಮೇಲಿರೋ ಕೋಪಕ್ಕೆ ನೀವು ಹಿಂಗೆ ಕುಡಿದ್ರೆ ನಿಮ್ಮ ಆರೋಗ್ಯನೇ ಹಾಳಾಗೋದು. ಒಂದು ನೀತಿ ಪಾಠ ನನಗೇನೆಯ ಅಂತ ಹೇಳಿ ಭದ್ರ ಹೇಳ್ತಾನೆ. ಈ ಬೋಧನೆ ಎಲ್ಲ ಯಾರಾದರೂ ಕೈ ಕಟ್ಕೊಂಡು ಕೇಳ್ಕೊತಾರಲ್ಲ, ಅವ್ರ ಹತ್ರ ಹೋಗಿ ಹೇಳೋಗು, ನನ್ನ ಹತ್ರ ಅಲ್ಲ ಅಂತ ಹೇಳಿ ಭದ್ರ ಹೇಳ್ತಾನೆ. ಹೊಟ್ಟೆಲಿರೋ ಮಗುಗೆ ವಿದ್ಯಾ, ನೋಡು ಕಂದ, ಒಳ್ಳೆ ಮಾತಾಗಲಿ ಒಳ್ಳೆ ರೀತಿ ಹೇಳೋದು ಯಾರಿಗೂ ಇಲ್ಲ, ಒಳ್ಳೆಯದು ಯಾರಿಗೂ ಬೇಕಾಗಿರೋದಿಲ್ಲ. ನೀನಂತೂ ನಮ್ಮ ಅಪ್ಪನಂಗೆ ಕುಡಿಯೋದು ಮಾತ್ರ ಕಲಿಬೇಡ, ಕೆಟ್ಟ ಬುದ್ಧಿ ಮಾತ್ರ ಕಲಿಬೇಡ ಅಂತ ಹೇಳಿ ವಿದ್ಯಾ ಹೇಳ್ಕೊತಾಳೆ. ಹಿಂಗೆಯ ಹೊಟ್ಟೆ ಮೇಲೆ ಕಿವಿ ಕೊಟ್ಟು ಮಗುವಿನ ಎದೆ ಬಡಿತ ಕೇಳಿಸ್ಕೊ ಅಂತ ಹೇಳಿ ನನಗೂ ಮೋಸ ಮಾಡಿ ಎಲ್ಲರಿಗೂ ಮೋಸ ಮಾಡಿದ್ದು ಅಂತ ಹೇಳಿ ಭದ್ರ ಹೇಳ್ತಾನೆ. ವಿದ್ಯಾ ಅದಕ್ಕೆ, ನೋಡಿ ಇದಕ್ಕೆ ನಾನು ಮಾಡಿರೋ ತಪ್ಪಿಗೆ ಸಾಕಷ್ಟು ಸಲ ಕ್ಷಮೆ ಕೇಳಿದ್ದೀನಿ ಅಂತ ಹೇಳಿದ್ದಕ್ಕೆ ಭದ್ರ, ಕ್ಷಮೆನಾ, ಸುಮ್ಕೆ ಹೋಗ್ಬಿಡು ಇಲ್ಲಿಂದ ಅಂತ ಹೇಳಿ ಕಳಿಸ್ತಾನೆ. ಕಣ್ಮಣಿ ಇನ್ನು ಪಬ್ಬಲ್ಲಿ ಕೂತಿರ್ತಾಳೆ. ಎಲ್ಲರೂ ಡ್ಯಾನ್ಸ್ ಮಾಡೋದನ್ನ ನೋಡಿ ಪಬ್ ಅಂದರೆ ಇಷ್ಟೊಂದು ಎಂಜಾಯ್ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ಅಂತ ಹೇಳಿ ಅನ್ಕೊತಾಳೆ. ಇನ್ನು ಡ್ರೈವರು ಆಚೆ ನಿಂತ್ಕೊಂಡು ಭಯ ಪಡ್ತಿರ್ತಾನೆ. ಇವರು ಒಳಗಡೆ ಹೋಗಿದ್ದಾರೆ, ಏನಾಗುತ್ತೋ ಏನೋ ಅಂತ ಹೇಳಿ ಗಾಬರಿಯಾಗಿರ್ತಾನೆ. ಇನ್ನು ಮನೇಲಿ ಈಶ್ವರಿ ಮತ್ತು ಚಿತ್ರ ಹೇಳ್ತಾಳೆ, ಅದು ಸರಿ ಕಣವ್ವ, ಡ್ರಗ್ ಪಾರ್ಟಿ ನಡೀತಾ ಇದೆ ಅಂತ ಹೇಳಿ ಸುಳ್ದಿನ ಪೊಲೀಸವ್ರಿಗೂ ಮುಟ್ಸಿದ್ದೀವಿ, ನ್ಯೂಸ್ ಚಾನೆಲ್ ಅವ್ರಿಗೂ ಮುಟ್ಸಿದ್ದೀವಿ, ಸರಿ ಟಿ ವಿಲಿ ತೋರಿಸ್ಬೇಕು ಅಂತ ಹೊಂಟಿದ್ಯಲ್ಲವ, ಏನಾಯ್ತದವ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಈಶ್ವರಿ, ಶಿವರಾಮೇಗೌಡನ ಮರ್ಯಾದೆ ಹೋಯ್ತದೆ, ಅವನ ಹೆಸರಿಗೆ ದೊಡ್ಡ ಕಳಂಕನೇ ಸುತ್ತಕೊಳ್ತದೆ ಕಣೆ ಅಂತ ಹೇಳಿ ಈಶ್ವರಿ ತನ್ನ ಮಗಳಿಗೆ ಹೇಳ್ತಾಳೆ. ಚಿತ್ರ ಕೇಳ್ತಾಳೆ, ಅಂಥದ್ದು ಏನೂ ಇಲ್ಲ ವಿಷಯ ಅಂತ ಹೇಳಿ ಹೊರಗೆ ಬಂದರೆ ಏನವ ಮಾಡ್ತೀಯಾ ಅಂತ. ಅದಕ್ಕೆ ಈಶ್ವರಿ ಹೇಳ್ತಾಳೆ, ಹಂಗೆಲ್ಲ ಆಗೋಕ್ಕೆ ಸಾಧ್ಯ ಇಲ್ಲ, ಅಲ್ಲಿ 4 ಜನದ ಜೇಬಲ್ಲಿ ಆಲ್ರೆಡಿ ಡ್ರಗ್ಸ್ ಇದೆ, ರೆಡ್ ಹ್ಯಾಂಡಾಗಿ ಸಿಗಾಕೋತಾರೆ, ಜೊತೆಗೆ ಕಣ್ಮಣಿನೂ ಸಿಗಾಕತ್ತಾಳೆ, ನ್ಯೂಸಲ್ಲೆಲ್ಲ ಬರ್ತಾಳೆ, ನೋಡ್ತಾ ಇರು ಅಂತ ಹೇಳಿ ಈಶ್ವರಿ ಹೇಳ್ತಾಳೆ. ಒಟ್ಟು ಈಶ್ವರಿಗೆ ಕಣ್ಮಣಿ ಹೆಸರು ಮೇಲೆ ಕಳಂಕ ಬರಬೇಕು, ಮತ್ತು ಶಿವರಾಮೇಗೌಡನಿಗೂ ಕಪ್ಪು ಚುಕ್ಕಿ ಬರಬೇಕು, ಹಾಗೆ ಮಾಡಬೇಕು ಅನ್ನೋದೇ ಅವ್ರದ್ದು ಉದ್ದೇಶ ಆಗಿರುತ್ತೆ. ಇನ್ನು ಶಿವರಾಮೇಗೌಡ ಫೋನಲ್ಲಿ ಮಾತಾಡ್ತಾ ಕೂತಿರ್ತಾನೆ. ಈಶ್ವರಿ ಬಂದು ಶಿವರಾಮೇಗೌಡನ ಹತ್ರ ಹೇಳ್ತಾಳೆ, ನಮ್ಮ ಜಿಲ್ಲೆನಲ್ಲಿ ಡ್ರಗ್ಸ್ ದಂಧೆ ನಡೀತಾ ಇದೆ ಅಂತ ಹೇಳಿ ಪೊಲೀಸ್ ಅವ್ರಿಗೆ ಸುದ್ದಿ ತಲುಪಿದೆ, ಎಲ್ಲನೂ ರೈಡ್ ಮಾಡಿದಾರಂತೆ, ಅದೆಲ್ಲ ನ್ಯೂಸಲ್ಲಿ ಹಾಕಿದಾರಂತೆ ಅಂತ ಹೇಳಿ ಹೇಳ್ತಾಳೆ. ಜೊತೆಗೆ ಯಾರೋ ಪ್ರಭಾವಿ ರಾಜಕಾರಣಿ ಮನೆಯವರು ಸಹ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ದೊಡ್ಡ ಸುದ್ದಿ ಆಗ್ಬಿಟ್ಟಿದೆ ಕಣಣ್ಣ ಅಂತ ಭಾವ ಅಂತ ಹೇಳಿ ಹೇಳ್ತಾಳೆ. ಚಿತ್ರ ಹೊಸ ಟಿ ವಿ ಹಾಕವ್ವ ಅಂತ ಹೇಳ್ತಾನೆ. ಚಿತ್ರ ಹೋಗಿ ಟಿ ವಿ ನ್ಯೂಸ್ ಚಾನೆಲ್ನ ಆನ್ ಮಾಡ್ತಾಳೆ. ಇನ್ನು ನ್ಯೂಸ್ನಲ್ಲಿ ಸಿಲಿಂಡರ್ ಬಗ್ಗೆನೇ ನ್ಯೂಸ್ ಹೇಳ್ತಿರ್ತಾರೆ. ಇನ್ನು ವಿನಂತಿ ಕೇಳ್ತಾಳೆ, ಏನತ್ತೆ ಅದು ನ್ಯೂಸ್ ತೋರಿಸ್ತಾ ಇರೋದು, ಏನು ವಿಷಯ ಅಂತ ಹೇಳಿ. ಅದಕ್ಕೆ ಈಶ್ವರಿ ಹೇಳ್ತಾಳೆ, ಯಾರೋ ಪ್ರಭಾವಿ ರಾಜಕಾರಣಿ ಮಗಳು ಡ್ರಗ್ಸ್ ದಂಧೆನಲ್ಲಿ ಬಿದ್ದಿದ್ದಾಳಂತೆ, ಅದನ್ನು ನ್ಯೂಸಲ್ಲಿ ಹಾಕಿದ್ದಾರೆ, ಅದನ್ನು ನೋಡೋಕ್ಕೆ ಅಂತ ಆನ್ ಮಾಡಿದ್ದೀವಿ ಅಂತ ಹೇಳಿ ಹೇಳ್ತಾಳೆ. ಆ ರೀತಿ ಇನ್ನೂ ನ್ಯೂಸ್ ಬರ್ತಾ ಇರೋಲ್ಲ. ಸರಿ ಆಯಿತು ಅಂದ್ಬಿಟ್ಟು ಇವಳು ಚಿತ್ರ ಹೋಗಿ ಸುಭಾಷನಿಗೆ ಫೋನ್ ಮಾಡಿ ಕೇಳ್ತಾಳೆ, ಲೇ ಸುಭಾಷ, ಟಿ ವಿಲಿ ಬೇರೆ ನ್ಯೂಸೇ ಬರ್ತಾ ಇದೆ, ಅಲ್ಲಿದು ನ್ಯೂಸ್ ಬರ್ತಾ ಇಲ್ವಲ್ಲ, ಡ್ರಗ್ಸ್ ನ್ಯೂಸ್ ಬರ್ತಾ ಇಲ್ವಲ್ಲ ಅಂತ ಹೇಳಿ ಚಿತ್ರ ಕೇಳಿದ್ದಕ್ಕೆ ಸುಭಾಷ ಹೇಳ್ತಾನೆ, ಈಗ ನ್ಯೂಸ್ ಅವರು ಎಂಟ್ರಿ ಕೊಟ್ಟಾಯಿತು, ಇವಾಗ ನೋಡು ಅಂತ ಹೇಳಿ ಹೇಳ್ತಾನೆ. ಇನ್ನು ವಿದ್ಯಾ ಓದ್ಕೊತಿರ್ತಾಳೆ. ಭದ್ರೇಗೌಡ ಕುಡಿತಾ ಇರ್ತಾನೆ, ಡ್ರಿಂಕ್ಸ್ ಮಾಡ್ತಿರ್ತಾನೆ, ಜೊತೆಗೆ ಸ್ಯಾಡ್ ಸಾಂಗ್ಗಳನ್ನ ಹೇಳ್ತಿರ್ತಾನೆ. ಮೋಸ ಮಾಡಿ ನೀನು ಬಂದೆಯ, ಹೀಗೆ ಸ್ಯಾಡ್ ಸಾಂಗ್ನೇ ಹೇಳ್ತಾನೆ ಇರ್ತಾನೆ. ಭದ್ರ ಹೇಳ್ಕೊತಾನೆ, ಎಷ್ಟು ಕೊಡಿದ್ರು ಜಾರು ಬೀಳಬೇಡ ನೀನು, ಈ ಮೋಸ್ಕಾರ ಮಧ್ಯ ಮಾತ್ರ ಜಾರು ಬೀಳಬೇಡ ಅಂತ ತನಗೆ ತಾನೇ ಹೇಳ್ಕೊತಾನೆ. ಇನ್ನು ವಿದ್ಯಾ ಬಾಯಿ ಮುಚ್ಕೊಂಡು ಓಡೋಗ್ಬಿಡ್ತಾಳೆ ಆಚೆ ಕಡೆಗೆ. ಅವಳಿಗೆ ವಾಂತಿ ಬರೋಂಗಾಗಿರುತ್ತೆ. ಭದ್ರ ಯಾಕೆ ಹಂಗೆ ಓಡೋದ್ಲು, ಕುಡಿತಾ ನಾನು ಓಡೋಗ್ತಿರಲ್ಲ ಅವಳಲ್ಲ ಅಂತ ಹೇಳಿ ಅನ್ಕೊತಾನೆ. ಆಮೇಲೆ ವಾಂತಿ ಮಾಡೋ ಸೌಂಡ್ ಕೇಳಿ, ವಾಂತಿ ಬರ್ತೈತೆ ಅದಕ್ಕೆ ಓಡೋಗೋಳ, ಹೋಗಿದ್ದು ವಾಂತಿ ಮಾಡೋಕ್ಕ, ನಾನೆಲ್ಲೋ ನನ್ನ ಹಾಡು ಕೇಳಿ ಹಂಗೆ ಓಡೋದ್ಲೇನೋ ಅಂತ ಅಂದ್ಕೊಂಡೆ. ಇನ್ನು ವಿದ್ಯಾ ಕಷ್ಟಪಟ್ಕೊಂಡು ವಾಂತಿ ಮಾಡ್ತಿರ್ತಾಳೆ. ಅಜ್ಜಮ್ಮ ಮತ್ತು ಚಂಪಾ ಇಬ್ಬರು ವಾಕಿಂಗ್ ಮಾಡ್ತಾ ಇರ್ತಾರೆ. ನೋಡಿ ಅದು ಚಂಪಾ ಹೇಳ್ತಾಳೆ, ಯಾಕೋ ಕಷ್ಟಪಟ್ಕೊಂಡು ವಾಂತಿ ಮಾಡ್ತಾವ್ರೆ, ಹೋಗೋಣ ಬಾ ಅಜ್ಜಮ್ಮ ಅಂತ. ಅದಕ್ಕೆ ಅಜ್ಜಮ್ಮ, ಬೇಡ ಕಣೆ, ಅವ್ರ ಗಂಡ ಅಲ್ಲೇ ಇದ್ದಾನೆ ನೋಡು ಭದ್ರ, ಅವನೇ ನೋಡ್ಕೊತಾನೆ, ಸುಮ್ಮನಿರು ಅಂತ ಹೇಳಿ ಸುಮ್ಮನಿರಿಸ್ತಾಳೆ. ಇನ್ನು ಭದ್ರ ಕಂಠ ಪೂರ್ತಿ ಕುಡಿದು ನಾನೇ ಚೆನ್ನಾಗಿದ್ದೀನಿ, ಇವಳು ಹಿಂಗೆ ಆಮ್ಲೆಟ್ ಹಾಕ್ತಾವಳಲ್ಲ,
ಏನಾದರೂ ವಾಸನೆಗೆ ನಶೆ ಏರ್ಬಿಡ್ತಾ ಕಾಣೋಣಲ್ಲ ಅಂತ ಹೇಳಿ ಭದ್ರ ಹೇಳ್ತಾನೆ. ಚಂಪಾ ಹೇಳ್ತಾಳೆ, ಅಕ್ಕ ಸಾನೆ ತುಂಬಾ ಜಾಸ್ತಿ ವಾಂತಿ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳಿ. ಅದಕ್ಕೇ ಅಜ್ಜಮ್ಮ ಈಗ ಅವಳು ಬಸ್ರಿ ಅಲ್ವಾ, ಈ ಟೈಮ್ನಲ್ಲಿ ತಲೆ ಸುತ್ತಾಗೋದು ವಾಂತಿ ಬರೋದು ಎಲ್ಲ ಸರ್ವೇ ಸಾಮಾನ್ಯ. ನೋಡುವ ಇರು, ಮಾರಾಯ ಅಲ್ಲೇ ಇದ್ದಾನಲ್ಲ, ಏನು ಮಾಡ್ತಾನೆ ಅಂತ ನೋಡಮ್ಮ ಇಲ್ಲಿಂದನೇ ಅಂತ ಹೇಳಿ ಅಜ್ಜಮ್ಮ ಹೇಳ್ತಾಳೆ. ವಿದ್ಯಾ ಇನ್ನೊಂದು 2 ಹೆಜ್ಜೆ ಹಿಂದೆ ಬರೋ ಅಷ್ಟೊತ್ತಿಗೆ ಅಲ್ಲೇ ತಲೆ ಸುತ್ತು ಬಿದ್ದೋಗ್ಬಿಡ್ತಾಳೆ. ಆವಾಗ ಭದ್ರ ತುಂಬ ಭಯ ಪಟ್ಕೊಂಡು ಏನಾಯಿತು ಏನು ಅಂತ ಹೇಳಿ ಕೂಗ್ತಾನೆ. ಇವಳೆ ಎದ್ದೋಳು ಅಂತ ಫಸ್ಟ್ ಹೇಳ್ತಾನೆ. ಅವಳೇನು ಎದ್ದೋಳೋದಿಲ್ಲ. ಆವಾಗ ವಿದ್ಯಾ ಎದ್ದೋಳು ಅಂತ ಹೇಳಿ ಫುಲ್ ಗಾಬರಿ ಮಾಡ್ಕೊತಾನೆ. ಆಮೇಲೆ ತೊಡೆ ಮೇಲೆ ಮಲಗಿಸ್ಕೊಂಡು ನೀರು ಚುಮ್ಕಿಸ್ತಾನೆ. ಇನ್ನು ಮೀಡಿಯಾದವರು ಪಬ್ ಹತ್ರ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಒಳಗಡೆ ಎಲ್ಲನೂ ಹಿಡಿಯೋದಕ್ಕೆ. ಪೊಲೀಸವ್ರು ಇನ್ನೂ ಬಂದಿರಲ್ಲ. ಪೊಲೀಸವ್ರಿಗೋಸ್ಕರ ಇವರು ಲೈವ್ ಹೋಗೋಕ್ಕೆ ಅಂತ ಹೇಳಿ ವೆಯ್ಟ್ ಮಾಡ್ತಿರ್ತಾರೆ. ಇನ್ನು ಪೊಲೀಸವರು ಬರ್ತಾರೆ, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಲೈವಲ್ಲೂ ಸಹ ನ್ಯೂಸಲ್ಲೂ ಅದೇ ಸುದ್ದಿ ಬರ್ತಾ ಇರುತ್ತೆ. ಗಣ್ಯರ ಮಕ್ಕಳು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಮನೆಯವರೆಲ್ಲ ಕೂತ್ಕೊಂಡು ಆ ನ್ಯೂಸ್ನ ಸಹ ನೋಡ್ತಾ ಇದ್ದಾರೆ. ಇನ್ನು ಈಶ್ವರಿ ಇನ್ನೂ ರಾಜಕಾರಣಿ ಮಗಳನ್ನ ಯಾರನ್ನ ಅಂತ ತೋರಿಸ್ತಾ ಇಲ್ವಲ್ಲ ಅಂತ ಅವಳಿಗೆ ದಿಗ್ಲು. ರಾಜಕಾರಣಿ ಮಕ್ಕಳು ಅಂತ ಹೇಳಿದ ಮೇಲೆ ಯಾರು ಅಂತ ತೋರಿಸ್ಬೇಕಲ್ವ ಭಾವ, ನಮ್ಮ ಜಿಲ್ಲೆನಲ್ಲಿ ಎಷ್ಟು ಜನ ರಾಜಕಾರಣಿಗಳಿದ್ದಾರೆ ಅಂತ ಹೇಳ್ತಾಳೆ. ನಮ್ಮ ಮನೇಲೂ ಮಕ್ಕಳಿಲ್ವೇ ಅಂತ ಹೇಳಿ ಈಶ್ವರಿ ಶಿವರಾಮನ ಹತ್ರ ಹೇಳಿದ್ದಕ್ಕೆ, ಏನು ಈಶ್ವರಿ, ಇದು ಶಿವರಾಮೇಗೌಡನ ಮನೆ, ನಮ್ಮ ಮನೆಯಲ್ಲಿ ನೀತಿ ಗೀತಿ ಎಲ್ಲರಿಗೂ ಗೊತ್ತು, ನಮ್ಮ ಮಟ್ಟಿನಲ್ಲಿ ಅಲ್ಲಿಗೆ ಹೋಗೋವಂಥ ಮಕ್ಕಳು ಯಾರೂ ಇಲ್ಲ, ಸುಮ್ಮನೆ ನಮ್ಮ ಮಟ್ಟಿ ಮಕ್ಕಳ ಬಗ್ಗೆ ಏನೇನೋ ಮಾತಾಡಬೇಡ ನೀನು ಅಂತ ಹೇಳಿ ಶಿವರಾಮೇಗೌಡ ಈಶ್ವರಿ ಬಾಯಿ ಮುಚ್ಚಿಸ್ತಾನೆ. ಮತ್ತು ಚಂಪಾ, ನಡಿ ಅಮ್ಮಮ್ಮ ಹೋಗಿ ನೋಡೋಣ ಅಂತ ಹೇಳಿ ಅಜ್ಜಮ್ಮಂಗೆ ಹೇಳ್ತಿರ್ತಾಳೆ. ಅದಕ್ಕೆ ಅಜ್ಜಮ್ಮ, ಸುಮ್ಮನಿರೇ, ಅವ್ನ ಮಗಳಲ್ಲಿ 6 ಅಡಿ ಇಲ್ವೇ, ಅವ್ನು ನೋಡ್ಕೊಂತಾನೆ ಸುಮ್ಮನಿರು, ಅವ್ನ ಗಂಡ ಅಲ್ವಾ ಅಂತ ಹೇಳಿ ಅಜ್ಜಮ್ಮ ಬಾಯಿ ಮುಚ್ಚಿಸ್ತಾಳೆ ಚಂಪಂದು. ವಿದ್ಯಾ ಅಂತ ಕೂಗಿದ್ರು ವಿದ್ಯಾ ಎದ್ದೊಳಲ್ಲ. ನಾಟಕ ಮಾಡಬೇಡ ನೀನು, ನಾಟಕ ಮಾಡ್ತಿದ್ಯಾ ಅಂತ ಗೊತ್ತಾದರೆ ನಾನು ಸುಮ್ಮನಿರಲ್ಲ, ಕಂಡ್ಬಿಡು ಅಂತ ಹೇಳಿ ಎಷ್ಟು ಹೇಳಿದ್ರು ಅವಳು ಎದ್ದು ಕೂತ್ಕೊಳ್ಳೋದಿಲ್ಲ. ಏನೇ ಹೇಳಿದ್ರು ಎದ್ದೊಳ್ತೀಯಲ್ಲ 4 ಬಿಡ್ಲಾ ಅಂತ ಹೇಳ್ತಾನೆ. ಏನೇ ಹೇಳಿದ್ರು ಸಹ ವಿದ್ಯಾ ಎದ್ದು ಕೂತ್ಕೊಳ್ಳೋದಿಲ್ಲ. ಇವಾಗ ಗಾಬರಿ ಆಗುತ್ತೆ ಭದ್ರೇಗೌಡನಿಗೆ. ಒಂದು ಲೋಟ ನೀರು ತಗೊಂಡು ಅವಳನ್ನ ತೊಡೆ ಮೇಲೆ ಕೂರಿಸ್ಕೊತಾನೆ. ಇವಳೆ ವಿದ್ಯಾ ಅಂತ ಹೇಳಿ ಎದ್ದೊಳಿಸ್ತಾನೆ. ವಿದ್ಯಾ ಆವಾಗ ನಿಧಾನಕ್ಕೆ ಕಣ್ಬಿಟ್ಕೊಂಡು ಭದ್ರನ ಮುಖ ನೋಡ್ತಾಳೆ. ಅವಳು ಕಣ್ಬಿಟ್ಟಿದ್ದು ನೋಡಿ ಭದ್ರಂಗೆ ಭಾರ ಕಳೆದಂಗಾಗುತ್ತೆ. ಅಯ್ಯೋ ಸದ್ಯ ಕಣ್ಬಿಟ್ಲಲ್ಲ ಅಂತ ಹೇಳಿ ಅನ್ಕೊತಾನೆ. ಆವಾಗ ಅಜ್ಜಮ್ಮ, ಇದನ್ನೇ ನೋಡೇ ಗಂಡ ಹೆಂಡತಿ ಸಂಬಂಧ ಅಂತ ಹೇಳೋದು ಅಂತ ಹೇಳಿ ಚಂಪನಿಗೆ ಹೇಳ್ತಾಳೆ. ಅಜ್ಜಮ್ಮ ವಿದ್ಯಾ ಕಣ್ಬಿಟ್ಟು ಭದ್ರನ ಮುಖನೇ ನೋಡ್ತಿರ್ತಾಳೆ. ಯಾಕೆ ಹಂಗೆ ನೋಡ್ರಿ, ನೀರು ಕುಡ್ದಿಯಾ ಅಂತ ಹೇಳಿ ಕೇಳ್ತಾಳೆ. ಆವಾಗ ಎದ್ದು ಕೂತ್ಕೊಂಡು ವಿದ್ಯಾ, ಫಸ್ಟು ದೂರ ಕೂತ್ಕೊಳ್ಳಿ, ನೀವು ಗಬ್ಬು ನಾರ್ತಿದ್ದೀರಾ, ಆ ವಾಸನೆ ತಡೆಯೋಕ್ಕಾಗದೆ ಮೊದಲೇ ವಾಂತಿ ಮಾಡಿದ್ದೀನಿ ನಾನು, ದೂರ ಕೂತ್ಕೊಳ್ಳಿ ನೀವು, ಅಡ್ಡಿಗೆ ತಂದು ನಾನು ಕುಡ್ತಿದ್ದೀನಿ ಅಷ್ಟೇ, ನಾನೇ ನಿನಗೇನು ಕುಡಿಸಿಲ್ವಲ್ಲ ಅಂತ ಹೇಳಿ ಭದ್ರ ಹೇಳಿದ್ದಕ್ಕೆ ವಿದ್ಯಾ ಹೇಳ್ತಾಳೆ, ಓಹೋ ನೀವು ಕುಡಿಸಿದ್ರೆ ನಾನು ಕೈ ಕಟ್ಕೊಂಡು ಕುಡಿದ್ಬಿಡ್ತೀನಾ, ಏನು ಮಾಡಿಬಿಡಿಯಾ ಅಂತ ಹೇಳಿ ಭದ್ರ ಕೇಳಿದ್ದಕ್ಕೆ ವಿದ್ಯಾ, ಪ್ರಯತ್ನ ಮಾಡಿ ನೋಡಿ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಇದನ್ನು ಅಜ್ಜಮ್ಮ ನಿಂತ್ಕೊಂಡು ಕ್ಯೂರಿಯಾಸಿಟಿಯಿಂದ ನೋಡ್ತಿದ್ದಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.